ಉತ್ತರ ಪ್ರದೇಶ ಮುಖ್ಯಮಂತ್ರಿ ಮಾಯಾವತಿ ಒಂದಲ್ಲ ಒಂದು ರೀತಿ ಸುದ್ದಿ ಆಗ್ತಾನೆ ಇರ್ತಾರೆ. ಈಗ ತನ್ನ ವಿರುದ್ಧ ವರದಿ ಮಾಡಿದ್ದ ವಿಕಿಲೀಕ್ಸ್ ವಿರುದ್ಧ ಮಾಯಾವತಿ ತಿರುಗಿ ಬಿದ್ದಿದ್ದಾರೆ. ಮಾಯಾವತಿ ವಾಗ್ದಾಳಿಗೆ ವಿಕಿಲೀಕ್ಸ್ ಅಧ್ಯಕ್ಷ ಅಸ್ಸಾಂಜ್ ತಿರುಗೇಟು ನೀಡಿದ್ದಾರೆ. ಒಂದು ಜೊತೆ ಚಪ್ಪಲಿ ತರಿಸೋಕೆ ಮುಂಬೈಗೆ ಮಾಯಾವತಿ ವಿಮಾನ ಕಳುಹಿಸಿದ್ದರು ಎಂದು ವಿಕಿಲೀಕ್ಸ್ ಮಾಡಿದ್ದ ವರದಿ ಈಗ ತೀವ್ರ ಚರ್ಚೆಗೆ ಗ್ರಾಸವಾಗಿದೆ. ತನ್ನ ಬಗ್ಗೆ ವರದಿ ಮಾಡಿದ್ದ ವಿಕಿಲೀಕ್ಸ್ ವಿರುದ್ಧ ಮಾಯಾವತಿ ಕೆಂಡ ಕಾರಿದ್ದಾರೆ. ಆಧಾರ ರಹಿತವಾಗಿ ವರದಿ ಮಾಡೋ ವಿಕಿಲೀಕ್ಸ್ ಕೆಲಸಕ್ಕೆ ಬಾರದ್ದು. ಅವಿವೇಕತನದಿಂದ ವರದಿ ಮಾಡುತ್ತೆ. ಬಾಯಿಗೆ ಬಂದಂಗೆ ಬರೆಯೋದನ್ನ ಬಿಡಲಿ. ವಿಕಿಲೀಕ್ಸ್ ಅಧ್ಯಕ್ಷ ಅಸ್ಸಾಂಜ್ಗೆ ಎಲ್ಲೋ ಹುಚ್ಚು ಹಿಡಿದಿದೆ. ಹೀಗಂತ ಕಿಡಿಕಾರಿದ್ದು ಮಾಯಾವತಿ. ಅಲ್ಲಿ ತೋರಿಸಿಕೊಳ್ಳಲು ಸರಿಯಾದ ಆಸ್ಪತ್ರೆ ಇರದಿದ್ದರೆ ಅಸ್ಸಾಂಜ್ ಆಗ್ರಾಕ್ಕೆ ಬಂದು ಮೆಂಟಲ್ ಚೆಕಪ್ ಮಾಡಿಸಿಕೊಳ್ಳಲಿ ಎಂದು ಮಾಯಾವತಿ ಗುಡುಗಿದ್ದಾರೆ. ತನ್ನ ರಾಜಕೀಯ ವಿರೋಧಿಗಳ ಜೊತೆ ಸಂಪರ್ಕ ಇಟ್ಟುಕೊಂಡು ಅಸ್ಸಾಂಜ್ ಹೀಗೆ ಆಧಾರರಹಿತ ವರದಿ ಮಾಡಿದ್ದಾರೆ ಎಂದು ಮಾಯಾವತಿ ಆರೋಪಿಸಿದ್ದಾರೆ. ಹೀಗೆ ಮಾಯಾವತಿ ಗುಡುಗಿದ ಕೆಲವೇ ಗಂಟೆಗಳಲ್ಲಿ ಅಸ್ಸಾಂಜ್ ಕೂಡ ತಿರುಗೇಟು ನೀಡಿದ್ದಾರೆ. ಆಗ್ರಾಕ್ಕೆ ಬಂದು ಮೆಂಟಲ್ ಚೆಕಪ್ ಮಾಡಿಸಿಕೊಳ್ಳಲಿ ಎಂದ ಮಾಯಾವತಿಗೆ ಅಸ್ಸಾಂಜ್ ವ್ಯಂಗ್ಯವಾಗಿ ತಿರುಗೇಟು ನೀಡಿದ್ದಾರೆ. ನಾನು ಭಾರತಕ್ಕೆ ಬರಲು ರೆಡಿ ಇದ್ದೇನೆ. ಭಾರತ ಅಂದ್ರೆ ನನಗೆ ತುಂಬಾ ಇಷ್ಟ ಎಂದು ವ್ಯಂಗ್ಯವಾಗಿ ಹೇಳಿದ್ದಾರೆ. ಮುಂಬೈಗೆ ಕಳುಹಿಸಿದಂತೆ ಲಂಡನ್ಗೂ ಮಾಯಾವತಿ ವಿಮಾನ ಕಳುಹಿಸಲಿ. ಇಲ್ಲಿಂದ ನಾನು ಮಾಯಾವತಿಗೆ ಒಳ್ಳೆಯ ಕಂಪನಿಯ ಚಪ್ಪಲಿ ಕಳುಹಿಸುತ್ತೇನೆ ಎಂದು ಅಸ್ಸಾಂಜ್ ವ್ಯಂಗ್ಯವಾಡಿದ್ದಾರೆ. ಇದೆಲ್ಲದರ ಮಧ್ಯೆ ಚಪ್ಪಲಿಗಾಗಿ ವಿಮಾನ ಕಳುಹಿಸುವ ಮಾಯಾವತಿ ಸರ್ಕಾರಿ ಹಣ ದುರುಪಯೋಗ ಮಾಡಿಕೊಂಡಿದ್ದಾರೆ ಎಂದು ಬಿಜೆಪಿ ಆಕ್ರೋಶ ವ್ಯಕ್ತಪಡಿಸಿದೆ. ಒಟ್ನಲ್ಲಿ ಚಪ್ಪಲಿ ಸುದ್ದಿಯಿಂದ ಮಾಯಾವತಿ ಹಾಗೂ ವಿಕಿಲೀಕ್ಸ್ ಅಧ್ಯಕ್ಷ ಅಸ್ಸಾಂಜ್ ನಡುವಿನ ವಾಕ್ಸಮರ ತಾರಕಕ್ಕೇರಿದೆ. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್ 24/7.